ಉತ್ತರ ಕರ್ನಾಟಕದ ಸರ್ವಧರ್ಮ ಸಮನ್ವಯ ಕೇಂದ್ರವೆಂದೇ ಪ್ರಖ್ಯಾತವಾಗಿರುವ ಐತಿಹಾಸಿಕ ತಾಳಿಕೋಟೆ ಪಟ್ಟಣದ ಗುರು ಕಾಸ್ಕತೀಶ್ವರ ಮಠದ ವಾರ್ಷಿಕ ಜಾತ್ರಾ ಮಹೋತ್ಸವವು ಜೂನ್ 30ರಂದು ಸಪ್ತ ಭಜನೆಯೊಂದಿಗೆ ಆರಂಭಗೊಂಡಿದ್ದು ನಾಡಿನಾದ್ಯಂತ ಭಕ್ತಿ ಮತ್ತು ಸಂಭ್ರಮದ ವಾತಾವರಣ ಸೃಷ್ಟಿಸಿದೆ. ಮುಂದಿನ 10 ದಿನಗಳ ಕಾಲ ನಡೆಯಲಿರುವ ಈ ಜಾತ್ರೆಯು ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಾವಿರಾರು ಭಕ್ತರ ತನ್ನತ್ತ ಸೆಳೆಯುತ್ತಿವೆ. ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರ, ಶತಮಾನಗಳ ಐತಿಹಾಸಿಕ ಹೊಂದಿರುವ ಶ್ರೀ ಕಾಸ್ಕತೀಶ್ವರ ಮಠವು ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಮುಸ್ಲಿಂ ಸೇರಿದಂತೆ ಸರ್ವಧರ್ಮೀಯರ ಶ್ರದ್ಧಾ ಕೇಂದ್ರವಾಗಿರುವುದು ಇದರ ವೈಶಿಷ್ಟ್ಯ. ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಇಲ್ಲಿನ ಭಾವೈಕ್ಯತೆಗೆ, ಪರಂಪರೆಗೆ ಸಾಕ್ಷಿಯಾಗಿದೆ. ಜಾತ್ರೆಯುದ್ದಕ್ಕೂ ಪ್ರತಿನಿತ್ಯ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸುವ ಸಾವಿರಾರು ಭಕ್ತರಿಗೆ ಶ್ರೀಮಠದಿಂದ ಪ್ರಸಾದ ದಾಸೋಹ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತರು ಸ್ವಯಂ ಪ್ರೇರಿತವಾಗಿ ತಮ್ಮ ತನು ಮನ ಧನದ ಸೇವೆಯನ್ನು ಸಮರ್ಪಿಸುತ್ತಿರುವುದು ಸಮುದಾಯದ ಸಹಭಾಗಿತ್ವಕ್ಕೆ ಕೈ ಹಿಡಿದ ಕೈಗನ್ನಡಿಯಾಗಿದೆ. ವಿಶೇಷ ಆಕರ್ಷಣೆಗಳು ಮತ್ತು ಕಾರ್ಯಕ್ರಮಗಳು. ಜಾತ್ರೆಯ ಅಂಗವಾಗಿ ಹಲವು ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಮೊಸರು ಗಡಿಗೆ ಒಡೆಯುವ ಸಂಭ್ರಮ ಜುಲೈ 7ರಂದು ನಡೆಯಲಿದ್ದು, ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮವು ಜನಪದೀಯ ಸಂಸ್ಕೃತಿಯನ್ನು ಬಿಂಬಿಸುವ ಅತ್ಯಂತ ವಿಶಿಷ್ಟ ಆಚರಣೆಯಾಗಿದ್ದು ಅಪಾರ ಜನಸ್ತೋಮ ಆಕರ್ಷಿಸುತ್ತಿದೆ. ಗಜಗಾಂಭೀರ್ಯದ ಮೆರವಣಿಗೆ ಮತ್ತು ರಥೋತ್ಸವ. ಜುಲೈ 8ರಂದು ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಜುಲೈ 8ರಂದು ಮುಂಜಾನೆ ಲಿಂಗೈಕ್ಯ ಶ್ರೀ ಕಾಸ್ಕತೀಶ್ವರರು ಹಾಗೂ ಶ್ರೀ ವಿರಕ್ತ ಶ್ರೀಗಳ ಮೂರ್ತಿಯನ್ನು ಗಜಗಾಂಭೀರ್ಯದ ಆನೆಯ ಅಂಬಾರಿಯಲ್ಲಿರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗುವುದು. ಅಂದೇ ಸಾಯಂಕಾಲ ಭಕ್ತಿ ಭಾವದ ಪರಾಕಾಷ್ಠೆಯಲ್ಲಿ ಭಕ್ತರು ಪಾಲ್ಗೊಳ್ಳುವ ಮಹಾರಥೋತ್ಸವ ಜರುಗಲಿದ್ದು, ಲಕ್ಷಾಂತರ ಭಕ್ತರು ಅಜ್ಜನ ರಥವನ್ನು ಎಳೆದು ಪುನೀತರಾಗಲಿದ್ದಾರೆ. ದೀಪಾಲಂಕಾರದ ಚಿತ್ತಾರ. ಇಡೀ ತಾಳಿಕೋಟೆ ಪಟ್ಟಣವೇ ಮಧ್ವನಿಗುತ್ತಿಯಂತೆ ಶೃಂಗಾರಗೊಂಡಿದೆ. ಶ್ರೀಮಠದ ಆವರಣ ಹಾಗೂ ಪಟ್ಟಣದ ಪ್ರಮುಖ ರಸ್ತೆಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕಾರವಾಗಿದ್ದು, ರಾತ್ರಿ ಹೊತ್ತು ಈ ದೀಪಾಲಂಕಾರ ಚಿತ್ತಾರವು ಕಣ್ಮನ ಸೆಳೆಯುತ್ತಿದೆ. ಈ ವೈಭವವನ್ನು ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು ಎನ್ನುವಂತೆ ಭಕ್ತರು ಸಂಭ್ರಮಿಸುತ್ತಿದ್ದಾರೆ. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ವ್ಯವಸ್ಥಿತ ಆಯೋಜನೆ. ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸಿದ್ಧಲಿಂಗ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರೆಯ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿವೆ. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಶ್ರೀಮಠದ ಆಡಳಿತ ಮಂಡಳಿ ಹಾಗೂ ಸ್ವಯಂ ಸೇವಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಒಟ್ಟಿನಲ್ಲಿ ತಾಳಿಕೋಟೆ ಜಾತ್ರೆಯು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗದೆ ಉತ್ತರ ಕರ್ನಾಟಕದ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ಸಾವಿರಾರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೇಷ್ಠ ಜಾತ್ರೆಯಾಗಿ ಪ್ರಸಿದ್ಧಿ ಪಡೆದಿದೆ. ಬನ್ನಿ, ನಾವೆಲ್ಲರೂ ಸೇರಿ ಈ ಐತಿಹಾಸಿಕ ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಿ ಪುನೀತರಾಗೋಣ ಎಂದು ಶ್ರೀಮಠವು ಸಮಸ್ತ ಭಕ್ತರು ಆಹ್ವಾನಿಸಿದೆ. ವರದಿ ಸಂಗನಗೌಡ ಗಬಸವಳಗಿ, SCN ನ್ಯೂಸ್, ತಾಳಿಕೋಟೆ. ಈ ವರ್ಷ ಜಾತ್ರೆ ಬಗ್ಗೆ ನಮ್ಮ ಒಂದು ಕಾರ್ಯಕ್ರಮಗಳು ಮತ್ತು ಈ ಜಾತ್ರೆಯ ವಿಶೇಷತೆಗಳನ್ನು ಏನಿದೆ ಎಂದು ತಮ್ಮ SCN TV ಅವರಿಂದ ಕೇಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಜ್ಜನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗ್ತೈತಿ. ಅದಕ್ಕೆ ಭಕ್ತರೇ ಬೆನ್ನೆಲುಬಾಗಿ ನಿಂತ್ಕೊಂಡಾರ. ಮಠ ನಿಂತಿರೋದು ಕಂಬಗಳಿಂದಲ್ಲ, ಭಕ್ತರಿಂದ. ಸುಮಾರು 157 ಹಳ್ಳಿಗಳಿಂದ ಈಗ ಆಲ್ರೆಡಿ ಇವತ್ತಿಂದ ಸಪ್ತಭಜನ ಪ್ರಾರಂಭ ಆಗಿದೆ. ಸುಮಾರು 157 ಹಳ್ಳಿಗಳಿಂದ ಟ್ರ್ಯಾಕ್ಟರ್ ಮಾಡ್ಕೊಂಡು, ರೊಟ್ಟಿ ಮಾಡ್ಕೊಂಡು, ಏನ್ ಸಾಧ್ಯ ಐತೆ ಅವ್ರ ಮನ್ಯಾಗ ಪ್ರಸಾದ ಹೋಳಿಗೆ ಮಾಡ್ಕೊಂಡು ಅವ್ರ ಮಠಕ್ಕೆ ಸಮರ್ಪಿಸಿ ಅವ್ರ ಭಜನ ಮಾಡಿ ವಾಪಸ್ ಅದನ್ನ ತೇರಿಗೆ ಬರೋ ವ್ಯವಸ್ಥೆಯನ್ನ ಹಿಂದಿನ ಕಾಸ್ಕತಜ್ಜರು, ವಿರಕ್ತಜ್ಜರು ಮಾಡ್ಕೊಂಡ್ ಬಂದಿದ್ರು. ಅದನ್ನೇ ಮುಂದುವರ್ಸ್ಕೊಂಡು ಹೋಗೋ ಪರಂಪರೆ ಇವತ್ತರಿಂದ ಸಪ್ತಭಜನ ಪ್ರಾರಂಭ ಆಗ್ಯದ. ಇನ್ನು ಬರೋ ದಿನಗಳೊಳಗ ಬಹಳ ವಿಶೇಷವಾದ ಪ್ರಸಾದದ ವ್ಯವಸ್ಥೆ ಅದ. ಆ ಪ್ರಸಾದದ ವೆರೈಟಿ ಆದ ಪ್ರಸಾದದ ವ್ಯವಸ್ಥೆ ನಮ್ಮ ಭಕ್ತರಿಗೆ ಸಿಗ್ಲಿ, ಕಾಸ್ಕತಪ್ಪನ ಪ್ರಸಾದ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಠ ಅದಕ್ಕೆ ಮುಂದಾಗಿದೆ. 7ನೇ ತಾರೀಕು ಬೆಳಗಿನ ಜಾವ ಮೊಸರು ಗಡಿಗೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ. 8ನೇ ತಾರೀಕು ಬೆಳಗಿನ ಜಾವ ಆನೆ ಅಂಬಾರಿ ಉತ್ಸವ ಮತ್ತು ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ಇರ್ತದೆ. ನಿಮಗೆ ದಾರಿ ಒಳಗೆ ಸುಮಾರು 50 ಕಡೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದೇ ದಿನ 8ನೇ ತಾರೀಕು ಸಾಯಂಕಾಲ ಅಜ್ಜನ ಬೃಹತ್ ತೇರು, ಎಲ್ಲ ಸಾವಿರಾರು ಲಕ್ಷಾಂತರ ಜನ ತೇರನ್ನ ಎಳಿತಾರ. ಈ ಒಂದು ಜಾತ್ರೆ ಕರ್ನಾಟಕದೊಳಗನ ಒಂದು ವಿಶೇಷವಾದಂತಹ ಜಾತ್ರೆ. ಈ ಜಾತ್ರೆಯನ್ನ ಎಲ್ಲ ಭಕ್ತರು ಬಂದು ಕಣ್ಣು ತುಂಬಿಕೊಂಡು ಕಾಸ್ಕತಪ್ಪನ ಕೃಪೆಗೆ ಪಾತ್ರರಾಗ್ಬೇಕಂತ ಕೇಳಿ. ಹೋದ ವರ್ಷ
ಈ ಜಾತ್ರಾ ವಿಶೇಷತೆ ಪ್ರಸಾದವಾಗಿ ಹೋಳಿಗೆ ಮತ್ತು ಸ್ವೀಕರಣೆ ಮತ್ತು ಜಿಲೇಬಿ ಪ್ರಸಾದ ಇತ್ತು. ಅದಕ್ಕೋಸ್ಕರವಾಗಿ ಈ ವರ್ಷ ಜಾತ್ರಾ ವಿಶೇಷ ಪ್ರಸಾದ ಏನಾದರೂ ಸ್ಪೆಷಲ್ ಇದೆಯಾ? ಇನ್ನ ಯೋಚನೆ ಮಾಡಿಲ್ಲ ನಾವು, ಆದ್ರೆ ಖಂಡಿತವಾಗ್ಲೂ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಐತಿ. ಅದಕ್ಕೊಂದು ಚರ್ಚೆ ಮಾಡಕತ್ತೀವಿ. ದೂರ ಊರಿಂದ ಆ ಪ್ರಸಾದದ ಅವರು ಒಪ್ಪಿಗೆ ಕೊಟ್ರು ಅಂದ್ರ ಅದನ್ನ ನಾವು ಖಂಡಿತ ಹಾಕ್ತಿವಿ. ಒಟ್ಟ ವರ್ಷ ಒಂದು ವಿಶೇಷವಾದ ಪ್ರಸಾದ ವ್ಯವಸ್ಥೆಯನ್ನ ಮಠದಿಂದ ನಾವು ಮಾಡೇ ಮಾಡ್ತೀವಿ. ಅದೇನು ವರ್ಷದ್ದು ನಾವಿನ್ನೂ ನಿರ್ಧಾರ ಮಾಡಿಲ್ಲ. ಬಹುತೇಕ ಅದು ಸಿಹಿ ಪದಾರ್ಥ ಯಾವುದೋ ಒಂದು ನಮ್ಮ ಬಳಗೆಲ್ಲ ಅದನ್ನ ನಿರ್ಧಾರ ಮಾಡ್ತದ. ಬಟ್ ಈ ವರ್ಷನೂ ಕೂಡ ವಿಶೇಷವಾದ ಪ್ರಸಾದ ವ್ಯವಸ್ಥೆ ಇದ್ದೇ.